ಎಕ್ಸೆಲ್ ಅಲ್ಲಿ ಫಾರ್ಮುಲಾಸ್ ಮತ್ತು ಫಂಕ್ಷನ್ಗೆ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಕಾನ್ಸೆಪ್ಟ್ ಏನಂದರೆ ಸೆಲ್ ರೆಫರೆನ್ಸಿಂಗ್. ಸೆಲ್ ರೆಫರೆನ್ಸಿಂಗ್ ಅಂದರೆ ಒಂದು ಸೆಲ್ಲಲ್ಲಿ ಇನ್ನೊಂದು ಸೆಲ್ಲಲ್ಲಿರೋ ವ್ಯಾಲ್ಯೂನ ಅದ್ರ ಅಡ್ರೆಸ್ ಮೂಲಕ ರೆಫರ್ ಮಾಡೋದಕ್ಕೆ ಸೆಲ್ ರೆಫರೆನ್ಸಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ L3 ಅನ್ನೋ ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. L3 ಸೆಲ್ಲಲ್ಲಿ ನಾನು ಬೇರೆ ಸೆಲ್ಲಲ್ಲಿರೋ ವ್ಯಾಲ್ಯೂನ ರೆಫರ್ ಮಾಡಬೇಕು ಅಂತ ಅಂದರೆ ಅದ್ರ ಅಡ್ರೆಸ್ ಮೂಲಕ ರೆಫರ್ ಮಾಡಬೇಕು. ಅದಕ್ಕೆ ನಾನು = ಟೈಪ್ ಮಾಡಿ ಯಾವ ಸೆಲ್ಲಲ್ಲಿರೋ ವ್ಯಾಲ್ಯೂನ ರೆಫರ್ ಮಾಡಬೇಕಂತ ಇದ್ದೀನಿ ಆ ಸೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆ ಪರ್ಟಿಕ್ಯುಲರ್ ಸೆಲೆಕ್ಟ್ ಆಗಿರೋ ಸೆಲ್ ಅಡ್ರೆಸ್ ನಮಗೆ L3ನಲ್ಲಿ ಡಿಸ್ಪ್ಲೇ ಆಗ್ತಿದೆ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಸೆಲ್ C3. ಸೊ ಆ C3 ಅನ್ನೋ ಸೆಲ್ ಅಡ್ರೆಸ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ C3ನಲ್ಲಿರೋ ವ್ಯಾಲ್ಯೂ L3ನಲ್ಲಿ ರೆಫರ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಅದ್ರ ಸೆಲ್ ಅಡ್ರೆಸ್ನ ನಾವು ಫಾರ್ಮುಲಾ ಬಾರಲ್ಲಿ ನೋಡಬಹುದು. ಇದನ್ನು ನಾನು ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ ಎಕ್ಸೆಲ್ ಆಟೋಮ್ಯಾಟಿಕ್ ಆಗಿ ಸೆಲ್ ಅಡ್ರೆಸ್ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಈ ಅಡ್ಜಸ್ಟ್ಮೆಂಟ್ನ ರಿಲೇಟಿವ್ ರೆಫರೆನ್ಸಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ನಾನು C3 ಅಂತ ಟೈಪ್ ಮಾಡಿದ್ದೆ, ಕೆಳಗಡೆಗೆ ಆಟೋಮ್ಯಾಟಿಕ್ ಆಗಿ C4, C5, C6, C7 ಅಂತ ಎಕ್ಸೆಲ್ ಅಡ್ಜಸ್ಟ್ ಮಾಡ್ಕೊಂಡಿದೆ. ಈ ಅಡ್ಜಸ್ಟ್ಮೆಂಟ್ನ ನಾವು ರಿಲೇಟಿವ್ ರೆಫರೆನ್ಸಿಂಗ್ ಅಂತ ಕರಿತೀವಿ. ರಿಲೇಟಿವ್ ರೆಫರೆನ್ಸಿಂಗ್ ಅನ್ನೋದು ಎಕ್ಸೆಲ್ ಅಲ್ಲಿರೋ ಡಿಫಾಲ್ಟ್ ರೆಫರೆನ್ಸಿಂಗ್ ಮೆಥಡ್. ಎಕ್ಸೆಲ್ಲಲ್ಲಿ 3 ಥರ ಸೆಲ್ ರೆಫರೆನ್ಸಿಂಗ್ ಯೂಸ್ ಮಾಡ್ತೀವಿ. ಒಂದು ರಿಲೇಟಿವ್ ರೆಫರೆನ್ಸ್, ಎರಡನೇದು ಅಬ್ಸಲ್ಯೂಟ್ ರೆಫರೆನ್ಸ್, ಮತ್ತು ಮೂರನೇದು ಮಿಕ್ಸ್ಡ್ ರೆಫರೆನ್ಸ್. ಅದನ್ನು ಒಂದೊಂದಾಗಿ ಫಾರ್ಮುಲಾದಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ರಿಲೇಟಿವ್ ರೆಫರೆನ್ಸ್ ಮೊದಲನೇದಾಗಿ ನಾನು ಆಲ್ರೆಡಿ ಅದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಾರ್ಮುಲಾದಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಡೇಟಾ ಸೆಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ರೀಜನ್ಸಲ್ಲಿ ನಾರ್ತ್, ಸೌತ್, ಸೆಂಟ್ರಲ್, ಈಸ್ಟ್, ವೆಸ್ಟ್ ಇದೆ. ಆಯಾ ರೀಜನ್ಸಲ್ಲಿ ಪ್ರತಿ ವರ್ಷ 2021ಇಂದ 2025ವರ್ಗ ಒಂದೊಂದು ಸೇಲ್ಸ್ನ ಹಾಕ್ಕೊಂಡಿದ್ದೀನಿ ರ್ಯಾಂಡಮ್ ಆಗಿ. ಅದ್ರ ಟೋಟಲ್ನ ಕ್ಯಾಲ್ಕುಲೇಟ್ ಮಾಡೋಣ. ಈಗ 2021ನಲ್ಲಿ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅಂತ ನೋಡೋದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋಂಥ ಫಾರ್ಮುಲಾ ಸಮ್ಗೆ ನಾನು 2021ನಲ್ಲಿ ಆಗಿರೋ ಸೇಲ್ಸ್ ರೇಂಜ್ ಏನಿದೆ D3 ಇಂದ D7 ಅದನ್ನು ಪಾಸ್ ಮಾಡಿಬಿಟ್ಟು ಬ್ರಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಇಲ್ಲಿ 2021 ಟೋಟಲ್ ಸೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ನಾನು 2022 ಮತ್ತು 23, 24, 25ಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ನಾನು ಸಮ್ ಫಾರ್ಮುಲಾ ಹಾಕೊಂಡು ಕೂತ್ಕೊಳ್ಳೋದಿಲ್ಲ. ನಾನು ಇಲ್ಲಿ ಫಿಲ್ ಹ್ಯಾಂಡಲ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿ ರೈಟ್ ಸೈಡಿಗೆ ಡ್ರ್ಯಾಗ್ ಮಾಡಿದ ತಕ್ಷಣ ಫಾರ್ಮುಲಾ ಕಾಪಿ ಆಗುತ್ತೆ. ಎಕ್ಸೆಲ್ ಆಟೋಮ್ಯಾಟಿಕ್ ಆಗಿ ರೇಂಜಸ್ ಏನಿದೆ ನಾವು ಇಲ್ಲಿ ಪಾಸ್ ಮಾಡಿರೋದು ಸಮ್ಗೆ ಅದನ್ನು ಫಿಕ್ಸ್ ಮಾಡುತ್ತೆ, ಅಂದರೆ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಅದನ್ನು ರಿಲೇಟಿವ್ ರೆಫರೆನ್ಸಿಂಗ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದು ಫಾರ್ಮುಲಾಸಲ್ಲೂ ಕೂಡ ಅಪ್ಲೈ ಆಗುತ್ತೆ. 2023ನಲ್ಲಿ ನೋಡ್ಬೋದು ನೀವು, ಆಟೋಮ್ಯಾಟಿಕ್ ಆಗಿ ಇಲ್ಲಿ F3 ಇಂದ F7 ಅಂತ ಅಡ್ಜಸ್ಟ್ ಮಾಡ್ಕೊಂಡಿದೆ. ಅದೇ ಥರ 2024 ಮತ್ತು 2025ಗೂ ಅಡ್ಜಸ್ಟ್ ಮಾಡ್ಕೊಂಡಿದೆ. ರಿಲೇಟಿವ್ ರೆಫರೆನ್ಸಿಂಗ್ ರಿಲೇಟಿವ್ ರೆಫರೆನ್ಸಿಂಗ್ನ ನಾವು ಫಾರ್ಮುಲಾಸಲ್ಲಿ ವರ್ಟಿಕಲ್ ಆಗು ಯೂಸ್ ಮಾಡ್ಬೋದು. ಇಲ್ಲಿ ನಾರ್ತ್ ರೀಜನಲ್ಲಿ 2021ಇಂದ 2025ವರ್ಗ ಮ್ಯಾಕ್ಸಿಮಮ್ ಸೇಲ್ಸ್ ಯಾವುದಾಗಿದೆ ಅಂತ ಚೆಕ್ ಮಾಡೋದಕ್ಕೆ ನಾವು ಯೂಸ್ ಮಾಡೋವಂಥ ಫಂಕ್ಷನ್ ಮ್ಯಾಕ್ಸ್ ಅಂತ ಟೈಪ್ ಮಾಡಿ ಬ್ರಾಕೆಟ್ಸ್ ಓಪನ್ ಮಾಡಿ 2021ಇಂದ 2025ವರ್ಗ ನಾರ್ತಲ್ಲಿ ಏನು ಸೇಲ್ಸ್ ಆಗಿದೆ ಆ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಪಾಸ್ ಮಾಡಿ ಮ್ಯಾಕ್ಸ್ ಫಂಕ್ಷನ್ಗೆ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನಮಗೆ 993 ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು 2023ನಲ್ಲಿ ಹೈಯೆಸ್ಟ್ ಸೇಲ್ಸ್ 993 ಆಗಿರೋದ್ರಿಂದ ಅದು 993 ಅಂತ ತೋರಿಸ್ತಾ ಇದೆ. ಅದನ್ನೇ ನಾನು ಪ್ರತಿಯೊಂದು ಸೆಲ್ಗೂ ಕಾಪಿ ಮಾಡ್ತಿದ್ದೀನಿ ಡ್ರ್ಯಾಗ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ಆಗಿ ಇಲ್ಲಿ ರೇಂಜ್ನ ಅಡ್ಜಸ್ಟ್ ಮಾಡ್ಕೊಂಡು ಎಕ್ಸೆಲ್ ಆನ್ಸರ್ನ ಡಿಸ್ಪ್ಲೇ ಮಾಡ್ತಾ ಇದೆ. ಇದನ್ನು ರಿಲೇಟಿವ್ ರೆಫರೆನ್ಸಿಂಗ್ ಅಂತ ಕರಿತೀವಿ. ಅದೇ ಥರ ನಾವು ಮಿನಿಮಮ್ಗೂ ಕೂಡ ಮಾಡ್ಬೋದು. ಮಿನಿಮಮ್ ವ್ಯಾಲ್ಯೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೇಮ್ ಅದನ್ನು ಕೂಡ ಡ್ರ್ಯಾಗ್ ಮಾಡಿದಾಗ ನಮಗೆ ರಿಲೇಟಿವ್ ರೆಫರೆನ್ಸಿಂಗ್ ಯೂಸ್ ಮಾಡಿ ಆಯಾ ರೀಜನ್ಗೆ ಮಿನಿಮಮ್ ಸೇಲ್ಸ್ ಎಷ್ಟಾಗಿದೆ ಅಂತ ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಕೆಳಗಡೆ ಇರೋ ಟೇಬಲ್ನಲ್ಲಿ ನಾನು ಪ್ರತಿಯೊಂದು ರೀಜನ್ ಕೂಡ ಆಯಾ ಇಯರಲ್ಲಿ ಎಷ್ಟು ಪರ್ಸೆಂಟೇಜ್ ಸೇಲ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದೆ ಟೋಟಲಲ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾನು ಇಲ್ಲಿ ಯೂಸ್ ಮಾಡೋ ಅಂಥ ಸಿಂಪಲ್ ಫಾರ್ಮುಲಾ = ಮೇಲ್ಗಡೆ ಡೇಟಾ ಏನಿದೆ 2021 ನಾರ್ತ್ ರೀಜನಲ್ಲಿ 665 ಆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು D3ನ ಡಿವೈಡೆಡ್ ಬೈ ಆ ಇಯರಲ್ಲಿ ಟೋಟಲ್ ಸೇಲ್ಸ್ ಏನಾಗಿದೆ ಅದನ್ನು ಕ್ಲಿಕ್ ಮಾಡ್ತಿದ್ದೀನಿ D8
ಎಂಟರ್ ಕೀ ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ಆನ್ಸರ್ 20.5% ಬರುತ್ತೆ. ಅಂದರೆ 665 ಏನಿದೆ ಅದು 3239ಅಲ್ಲಿ 20.5% ಆಗಿ ಕಾಂಟ್ರಿಬ್ಯೂಷನ್ ಆಗಿದೆ ಅಂತ. ಅದನ್ನೇ ನಾನು ಫಾರ್ಮುಲಾನ ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ ನೀವು ಇಲ್ಲಿ ನೋಟಿಸ್ ಮಾಡ್ಬೋದು ನನಗೆ ಇಲ್ಲಿ ಎರರ್ ತೋರಿಸ್ತಾ ಇದೆ. ಯಾಕೆ ಅಂತ ಅಂದರೆ ಈ ಸೆಲ್ಲಲ್ಲಿ ನಾನು ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಫಾರ್ಮುಲಾ ಬಾರಲ್ಲಿ ನೀವು ನೋಡ್ಬೋದು D4 ವ್ಯಾಲ್ಯೂ ಕರೆಕ್ಟ್ ಆಗಿದೆ. ಸೌತ್ ರೀಜನ್ 2021ಅಲ್ಲಿ 574 ಡಿವೈಡೆಡ್ ಬೈ D9 ಇಲ್ಲಿ ಖಾಲಿ ಇದೆ, ಬ್ಲ್ಯಾಂಕ್ ಸೆಲ್. ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಒಂದು ವ್ಯಾಲ್ಯೂನ ಬ್ಲ್ಯಾಂಕ್ ಸೆಲ್ಲಲ್ಲಿ ಡಿವೈಡ್ ಮಾಡಿದಾಗ ಅದು ಡಿವಿಷನ್ ಎರರ್ನ ತೋರಿಸುತ್ತೆ. ಅದೇ ಥರ ಕೆಳಗಡೆನೂ ಆಗಿದೆ. D5ನ D10ಅಲ್ಲಿ ಡಿವೈಡ್ ಮಾಡೋಕ್ಕೆ ಹೋದಾಗ ಅದು ಕೂಡ ಡಿವಿಷನ್ ಎರರ್ ಆಗಿ ತೋರಿಸ್ತಾ ಇದೆ. ಕೆಳಗಡೆ ನೀವು ಇಲ್ಲೂ ನೋಡ್ಬೋದು ಈಸ್ಟಲ್ಲಿ ಪರ್ಸೆಂಟೇಜ್ ಏನೋ ತೋರಿಸ್ತಾ ಇದೆ, ಆದರೆ ಅದು ತಪ್ಪು. ಯಾಕೆ ಅಂತ ಅಂದರೆ ನೀವು ಇಲ್ಲಿ ಫಾರ್ಮುಲಾ ಬಾರಲ್ಲಿ ಚೆಕ್ ಮಾಡಿದಾಗ D6 ವ್ಯಾಲ್ಯೂ ಈಸ್ಟ್ದು ಕರೆಕ್ಟಾಗೇ ಇದೆ, ಆದರೆ D11 ಏನಿದೆ ಅದು ಇಲ್ಲಿ ಕೆಳಗಡೆ ಇರೋ ಟೇಬಲ್ದು ಹೆಡ್ಡಿಂಗ್ 2021 ಇಯರ್. ಸೊ ಆ ವ್ಯಾಲ್ಯೂನು ತಪ್ಪಾಗಿದೆ, ಕೆಳಗಡೆ ಇರೋದೂ ಅದೇ ಥರ ತಪ್ಪಾಗಿದೆ. ಸೊ ಇದನ್ನು ಹೇಗೆ ಫಿಕ್ಸ್ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥ ಒಂದು ರೆಫರೆನ್ಸಿಂಗ್ ಏನಂದರೆ ಅಬ್ಸಲ್ಯೂಟ್ ರೆಫರೆನ್ಸಿಂಗ್. ರಿಲೇಟಿವ್ ರೆಫರೆನ್ಸಿಂಗ್ ಇಲ್ಲಿ ವರ್ಕ್ ಆಗೋದಿಲ್ಲ. ಅಬ್ಸಲ್ಯೂಟ್ ರೆಫರೆನ್ಸಿಂಗ್ ಅಂತ ಅಂದರೆ ಇಲ್ಲಿ ಟೋಟಲ್ ವ್ಯಾಲ್ಯೂ ಏನಿದೆ ಪ್ರತಿಯೊಂದು ವ್ಯಾಲ್ಯೂನು ನಾನು ನಾರ್ತ್, ಸೌತ್, ಸೆಂಟ್ರಲ್, ಈಸ್ಟ್, ವೆಸ್ಟ್ ಏನಿದೆ ಅದನ್ನು ಇದೊಂದೇ ವ್ಯಾಲ್ಯೂಯಿಂದನೂ 5 ವ್ಯಾಲ್ಯೂಸ್ನ ಡಿವೈಡ್ ಮಾಡಬೇಕು. ಅದನ್ನು ಡಿವೈಡ್ ಮಾಡಬೇಕು ಅಂತ ಅಂದರೆ ಈ ಸೆಲ್ನ ನಾವು ಅಬ್ಸಲ್ಯೂಟ್ ಆಗಿ ಕನ್ವರ್ಟ್ ಮಾಡಬೇಕು. ಅದು ಹೇಗೆ ಅಂತ ಅಂದರೆ ಫಾರ್ಮುಲಾದಲ್ಲಿ D8 ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫಂಕ್ಷನ್ ಕೀ F4ನ ಪ್ರೆಸ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಅದ್ರ ಪಕ್ಕಕ್ಕೆ ಡಾಲರ್ ಸಿಂಬಲ್ ಪ್ಲೇಸ್ ಆಗುತ್ತೆ. ಅಂದರೆ D ಕಾಲಮ್ 8th ರೋ ಇದು ಫಿಕ್ಸ್ ಆಗಿದೆ, ಅಂದರೆ ಅಬ್ಸಲ್ಯೂಟ್ ಆಗಿದೆ. ಈ ವ್ಯಾಲ್ಯೂ ಯಾವುದೇ ಫಾರ್ಮುಲಾದಲ್ಲಿ ಚೇಂಜ್ ಆಗೋದಿಲ್ಲ. ಡ್ರ್ಯಾಗ್ ಮಾಡಿದಾಗ ಈ ಫಾರ್ಮುಲಾನ ಕಾಪಿ ಮಾಡಿದಾಗ ಬರೀ D3 ಏನಿದೆ ಅದು ಅಡ್ಜಸ್ಟ್ ಆಗುತ್ತೆ, D8 ಏನಿದೆ ಅದು ಅಬ್ಸಲ್ಯೂಟ್ ಅಂದರೆ ಫಿಕ್ಸ್ ಆಗಿ ಇರುತ್ತೆ. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮಗೆ ವ್ಯಾಲ್ಯೂ ಏನೋ ಅದೇ ಕರೆಕ್ಟಾಗಿ ಬರುತ್ತೆ. ಬಟ್ ಈ ಫಾರ್ಮುಲಾನ ಕೆಳಗಡೆ ಕಾಪಿ ಮಾಡಿದಾಗ ನೀವು ಇಲ್ಲಿ ನೋಟಿಸ್ ಮಾಡ್ಬೋದು ಪ್ರತಿಯೊಂದು ಸೆಲ್ಲಲ್ಲೂ ಕೂಡ D8 ಅನ್ನೋದೇ ಡಿಸ್ಪ್ಲೇ ಆಗ್ತಿದೆ. ಇದನ್ನು ಅಬ್ಸಲ್ಯೂಟ್ ರೆಫರೆನ್ಸಿಂಗ್ ಅಂತ ಕರಿತೀವಿ. ಇದನ್ನು ನಾವು ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೋಟಲ್ ನೋಡಿದಾಗ ನಮಗೆ ಇಲ್ಲಿ 100% ತೋರಿಸುತ್ತೆ. ಅಂದರೆ ಈ 100% ಸೇಲ್ಸಲ್ಲಿ ಇಲ್ಲಿ ನಾರ್ತ್ 20.5% ಕಾಂಟ್ರಿಬ್ಯೂಟ್ ಮಾಡಿದೆ, ಸೌತ್ 17.7, ಅದೇ ಥರ ಸೆಂಟ್ರಲ್, ಈಸ್ಟ್, ವೆಸ್ಟ್ ಕೂಡ ಎಷ್ಟು ಪರ್ಸೆಂಟೇಜ್ ಸೇಲ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ನಾವಿಲ್ಲಿ ಅಬ್ಸಲ್ಯೂಟ್ ರೆಫರೆನ್ಸಿಂಗ್ ಯೂಸ್ ಮಾಡಿ ಚೆಕ್ ಮಾಡ್ಬೋದು.